ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ದಿನವನ್ನು ಕೂಡ ನಾವು ಕಾಣಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ. ಅನೇಕರು ಈ ದಿನವನ್ನು ಕಾಣದೇ ಇರುವಾಗ ನಮಗಾದರೂ ಆತನ ಸಮ್ಮುಖದಲ್ಲಿ ಈ ದಿನವನ್ನು ಸಂತೋಷವಾಗಿ ಎದುರು ನೋಡಲಿಕ್ಕೆ ದೇವರು ನಮಗೆ ಕರುಣೆಯನ್ನು ತೋರಿಸಿದ್ದಾರೆ. ಆತನನ್ನು ನಾವು ಮನಪೂರ್ವಕವಾಗಿ ಸ್ತುತಿ ಮಾಡೋಣ. ಕಾರಣ ಆತನು ನಮಗೆ ಕರುಣೆ ತೋರಿಸಿದ್ರಿಂದಲೇ ಈ ಒಂದು ದಿನವನ್ನು ನಾವು ಈ ಭೂಲೋಕದಲ್ಲಿ ಕಳೀಲಿಕ್ಕೆ ಸಾಧ್ಯವಾಗಿದೆ. ಈ ಮುಂದಿರುವ ಸಮಯ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಕೊಟ್ಟ ಒಳ್ಳೆ ಕೃಪೆಗಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವ ಸೌಭಾಗ್ಯವನ್ನು ದೇವರೇ ನೀವು ನಮಗೆ ದಯಪಾಲಿಸಿದ್ದೀರಿ. ಹೆಚ್ಚಾಗಿ ಕೇಳಿ ಬಲ ಹೊಂದಿಕೊಳ್ಳಿಕ್ಕೂ ನಿನ್ನ ವಾಕ್ಯದ ಮೂಲಕ ಒಳ್ಳೆಯ ಕರ್ತನೆಯ ರಹಸ್ಯಗಳನ್ನು ತಿಳ್ಕೊಳ್ಳಿಕ್ಕೂ ನಿನ್ನ ವಾಕ್ಯ ಪ್ರತಿದಿನ ನನ್ನನ್ನು ಬಲಪಡಿಸಿದಾಗಿ ಈ ದಿನವೂ ನನ್ನನ್ನು ಬಲಪಡಿಸಿ ನಿಲ್ಲಿಸಲಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ಹೇಗಿರಬೇಕೆಂಬುದಾಗಿರುವಂತ ಕುರಿತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಅನೇಕರು ನಾವು ನಂಬಿದ್ದೇವೆ, ಆದರೂ ಕೂಡ ಫಲ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಅನೇಕರು ಪೂರ್ಣವಾಗಿ ನಾವು ನಂಬ್ತಾ ಇದ್ದೇವೆ, ಆದರೂ ಕೂಡ ನಮ್ಮ ಜೀವಿತದಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ ಎಂಬುದಾಗಿ ಅನೇಕರ ಪ್ರಶ್ನೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ಬೋದು. ಆದರೆ ಈ ದಿನ ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ಹೇಗಿದ್ರೆ ನಾವು ಪ್ರತಿಫಲವನ್ನು ಕಾಣಬಹುದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಈ ಸಂದರ್ಭದಲ್ಲಿ ಓದೋಣ. ತಾಯಿನು ಬರೆದ ಸುವಾರ್ತೆ ಅದರ 21ನೇ ಅಧ್ಯಾಯ 21ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ಕರ್ತನಾದ ಯೇಸು ಕ್ರಿಸ್ತನು ನಂಬಿಕೆಯ ಬಗ್ಗೆ ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ತನ್ನಲ್ಲಿ ಇರಬೇಕಾದ ನಂಬಿಕೆ ಅದು ಸಂಶಯ ಪಡದೆ ಇರುವಂತ ಒಂದು ನಂಬಿಕೆ. ಕ್ರಿಸ್ತನಲ್ಲಿ ನಾವು ಇಡಬೇಕಾದ ನಂಬಿಕೆ ಹೇಗಿರಬೇಕಂದ್ರೆ, ನಾವು ಸಂಶಯ ಪಡದೆ ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಅದಕ್ಕೆ ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿ ಇಡಬೇಕಾದ ನಂಬಿಕೆ ಹೇಗಿರ್ಬೇಕಂದ್ರೆ, ನಾವು ಕ್ರಿಸ್ತನಲ್ಲಿ ಇಡುವ ನಂಬಿಕೆಯಲ್ಲಿ ಸ್ವಲ್ಪವೂ ಕೂಡ ಸಂಶಯ ಇಲ್ಲದೆ ನಾವು ನಂಬುವವರಾಗಿ ಮಾರ್ಪಡಬೇಕು. ಹಾಗಾದ್ರೆ ನಮ್ಮ ನಂಬಿಕೆ ಹೇಗಿದೆ ಕ್ರಿಸ್ತನಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳೋದಾದ್ರೆ, ನಾವು ಅನೇಕ ಬಾರಿ ಕ್ರಿಸ್ತನನ್ನ ನಂಬ್ತೇವೆ, ಆದರೂ ಕೂಡ ನಮ್ಮ ಜೀವಿತದಲ್ಲಿ ಸಂಶಯ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಇನ್ನೂ ಏನು ಬದಲಾವಣೆ ಆಗಿಲ್ವಲ್ಲ. ನಾನು ಯೇಸು ಸ್ವಾಮಿಯನ್ನ ನಂಬ್ತಾನೆ ಇದ್ದೀನಿ, ಪ್ರತಿದಿನ ನಂಬ್ತಾ ಇದ್ದೀನಿ, ಆದರೂ ಕೂಡ ನನ್ನ ಕುಟುಂಬದಲ್ಲಿ ಸಮಾಧಾನ ಹೊಂದಿಕೊಳ್ಳಿಲ್ಲ ಅಲ್ಲ, ನನ್ನ ಕುಟುಂಬದ ವಿಷಯದಲ್ಲಿ ಒಂದು ಬದಲಾವಣೆ ಆಗಿಲ್ವಲ್ಲ, ನನ್ನ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ ಆಗಿಲ್ವಲ್ಲ, ನನ್ನ ವಿವಾಹದ ವಿಷಯದಲ್ಲಿ ಒಂದು ಅದ್ಭುತ ನಡೆದಿಲ್ವಲ್ಲ, ನನ್ನ ಕೆಲಸದ ವಿಷಯದಲ್ಲಿ ಒಂದು ಅದ್ಭುತ ನಡೆದಿಲ್ವಲ್ಲ, ನನ್ನ ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆ ಒಂದು ಅದ್ಭುತವನ್ನು ಕಾಣಲಿಕ್ಕೆ ಆಗಿಲ್ವಲ್ಲ ಎಂಬುದಾಗಿ ನೀವು ಅನೇಕ ಪ್ರಶ್ನೆಗಳನ್ನು ನಿಮ್ಮಲ್ಲೇ ನೀವು ಹಾಕಿಕೊಳ್ಳುವುದುಂಟು. ಕಾರಣ ನೀವು ಕ್ರಿಸ್ತನನ್ನ ನಂಬ್ತಾ ಇದ್ರೆ, ಆದರೂ ಕೂಡ ಆ ನಂಬಿಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನಮ್ಮ ನಂಬಿಕೆಯಲ್ಲಿ ಕೆಲವೊಂದು ಫಲಗಳನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಿಮ್ಮ ಪ್ರಶ್ನೆಗಳನ್ನು ನೀವು ಹೃದಯದಲ್ಲಿ ಇಟ್ಟುಕೊಂಡಿರಬಹುದು. ಯಾಕೆ ಫಲ ಕಾಣಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳೋದಾದ್ರೆ, ಕ್ರಿಸ್ತನಲ್ಲಿ ನಾವು ಇಡುವ ನಂಬಿಕೆ ಅದು ಎಲ್ಲೋ ಸಂಶಯ ಪಡುವಂಥ ನಂಬಿಕೆ ಆಗಿದೆ. ಅದರಿಂದ ಸಂಶಯ ಪಡದೆ ನಾವು ನಂಬಿದ್ರೇನೆ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನಾವು ಸಂಶಯ ಪಡದೆ ಕ್ರಿಸ್ತನನ್ನು ನಂಬೋಣ, ಕ್ರಿಸ್ತನಲ್ಲಿ ನಂಬಿಕೆ ಇಡೋಣ. ನಿನ್ನ ವಿದ್ಯಾಭ್ಯಾಸದಲ್ಲಿ ಒಂದು ಬದಲಾವಣೆಯನ್ನು ನೀನು ಕಂಡೇ ಕಾಣ್ತೀಯ. ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲೂ ಕೂಡ ಒಂದು ಬದಲಾವಣೆಯನ್ನು ಮಾಡೇ ಮಾಡ್ತೀರ. ಮಕ್ಕಳು ಹೇಗೆ ಬೇಕಾದರೂ ಜೀವಿಸ್ತಾ ಇರ್ಬೋದು, ಯಾವ ರೀತಿಯ ಹಾದಿಯಲ್ಲೇ ಕೂಡ ಜೀವಿಸ್ತಾ ಇರ್ಬೋದು, ಅವರನ್ನು ಬದಲು ಮಾಡಿ ಕ್ರಿಸ್ತನು
ನಿಮ್ಮ ಬಳಿಗೆ ತರುವವನಾಗಿದ್ದೇನೆ. ಯಾವಾಗ ನೀವು ಸಂಶಯ ಪಡೆದೆ ನನ್ನ ಮಕ್ಕಳನ್ನು ಕರ್ತನೇ ನೀನು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳವನು, ನಿನಗೆ ಸಾಧ್ಯ ಎಂಬುದಾಗಿ ನಂಬುವಾಗ, ಒಂದು ವೇಳೆ ತುಂಬಾ ವರ್ಷಗಳಾಗಿ ಮಕ್ಕಳಾಗದೇ ಇರುವಂತ ಅನುಭವದಲ್ಲಿ ನೀವಿರ್ಬೋದು, ಆದರೆ ಕ್ರಿಸ್ತನಲ್ಲಿ ಸಂಶಯ ಪಡದೆ ನೀವು ನಂಬುವಾಗ ದೇವರು ನಿಮಗೆ ಬೇಕಾದ ಸಂತಾನದ ಭಾಗ್ಯವನ್ನು ಕೂಡ ಅನುಗ್ರಹಿಸ್ತೇನೆ. ತುಂಬಾ ವರ್ಷಗಳಾಗಿ ನಿಮಗೆ ವಿವಾಹ ಆಗದೆ ವಿವಾಹದ ಜೀವಿತದಲ್ಲಿ ತುಂಬಾ ತಡೆಗಳನ್ನ ತಂದಾಕುವ ವಿಷಯಗಳನ್ನ ನಾವು ನೋಡ್ತಾ ಇರ್ಬೋದು. ಅನೇಕ ತಡೆಗಳು ಉಂಟಾಗ್ತಾ ಇರ್ಬೋದು. ಯಾಕೆ ನನ್ನ ಜೀವಿತದಲ್ಲಿ ಇಷ್ಟು ವಯಸ್ಸಾಯ್ತು, ನನಗೆ ಇನ್ನೂ ಮದುವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಎಷ್ಟು ಕಾಲ ಹೀಗೆ ಹೋಗೋದು, ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇನಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಲ್ಲ ಎಂಬುದಾಗಿ ನೀವು ಚಿಂತಿಸ್ತಾ ಇರ್ಬೋದು. ಆದ್ರೆ ನಿಮ್ಮ ನಂಬಿಕೆ ಸಂಶಯ ಪಡದೇ ಇರುವಂತ ನಂಬಿಕೆ ಆದ್ರೆ ಖಂಡಿತವಾಗ್ಲೂ ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಯಾಕೆ ನಮ್ಮ ಜೀವಿತದಲ್ಲಿ ಕಾರ್ಯ ನಡೀತಾ ಇಲ್ಲ ಅಂದ್ರೆ ನಾವು ಎಲ್ಲೋ ಒಂದು ಸಂಶಯದ ಬೀಜವನ್ನ ಇಟ್ಟುಕೊಂಡಿದ್ದೇವೆ. ದೇವರ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಂಬ್ತೇವೆ, ಆದ್ರೂ ಕೂಡ ನಮ್ಮಲ್ಲಿ ಸಂಶಯ ಅನ್ನುವಂಥದ್ದು ಸ್ವಲ್ಪವೂ ಅಡಕವಾಗಿದೆ. ಮತ್ತೆ ನಂಬಿಕೆ ವಿಷಯದಲ್ಲಿ ಬರುವಾಗ ಯೇಸು ಸ್ವಾಮಿ ಒಂದು ಕಾಳಿಗೆ ಹೋಲಿಸಿ ಹೇಳಿದ್ದನ್ನು ನಾವು ನೋಡ್ತೇವೆ. ನಿಮ್ಮ ನಂಬಿಕೆ ಸಾಸಿವೆ ಕಾಳಷ್ಟು ಇದ್ದರೆ ಎಂಬುದಾಗಿ. ಯೇಸು ಸ್ವಾಮಿ ನಂಬಿಕೆಯನ್ನು ಸಾಸಿವೆ ಕಾಳಿಗೆ ಹೋಲಿಸ್ಲಿಕ್ಕೆ ಅದರಲ್ಲಿರುವ ರಹಸ್ಯ ಏನಂದ್ರೆ, ನೀವು ಬೇರೆ ಕಾಳುಗಳನ್ನ ನೋಡೋದಾದ್ರೆ ಎಲ್ಲಾ ಕಾಳುಗಳಲ್ಲಿ ಹೋಲ್ ಇರ್ತದೆ ಒಳಗಡೆ, ಆದರೆ ಸಾಸಿವೆ ಕಾಳಿನ ಪ್ರತ್ಯೇಕತೆ ಏನಂದ್ರಪ್ಪ, ಅದ್ರ ಒಳಗಡೆ ಹೋಲ್ ಇರಲ್ಲ. ಅದರಿಂದ ಅಷ್ಟು ನಂಬಿಕೆ ನಮಗಾಗಬೇಕಂತ ಹೇಳಿ ಸಣ್ಣ ನಂಬಿಕೆ ಎಂಬುದಾಗಿ ಎಲ್ಲ ಯೇಸು ಸ್ವಾಮಿ ಹೇಳಿದ್ದು ಫಿಲ್ಲಾದ ನಂಬಿಕೆ, ಅಂದರೆ ಸಂಶಯ ಪಡದೆ ಇರುವಂಥ ನಂಬಿಕೆ. ನಾವು ಸಂಶಯ ಪಡದೆ ಕ್ರಿಸ್ತನನ್ನು ನಂಬಿದರೆ ದೇವರು ಮಾಡಬೇಕಾದದ್ದನ್ನು ಮಾಡಿಯೇ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದೇ ತರ್ತಾರೆ. ನಾವು ಸಂಶಯ ಪಡದೆ ಕ್ರಿಸ್ತನನ್ನು ನಂಬಬೇಕು. ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ವಿವಾಹದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಮುಂದೆ ಏನು ಮಾಡ್ಬೇಕಂತಿದ್ದೀರೋ ಅದೆಲ್ಲದರ ವಿಷಯದಲ್ಲಿ ಕೂಡ ನೀವು ಸಂಶಯ ಪಡದೆ ದೇವರನ್ನ ನಂಬುವಾಗ ಅಥವಾ ಕ್ರಿಸ್ತನನ್ನ ನಂಬುವಾಗ ಅಲ್ಲಿ ಅದ್ಭುತವು ನಡೀತದೆ. ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ಹೇಗಿರಬೇಕೆಂಬುದಾಗಿ ಧ್ಯಾನ ಮಾಡುವಾಗ ಒಂದನೇದಾಗಿ ಸಂಶಯ ಪಡದ ನಂಬಿಕೆ ನಮ್ಮಲ್ಲಿ ಇರಬೇಕು. ಎರಡನೇದಾಗಿರುವಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನ ಮತ್ತು ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 1ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಎರಡನೇದಾಗಿ ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ಕಾಣದವುಗಳನ್ನು ಕೂಡ ನಾವು ನಂಬುವವರಾಗಿರ್ಬೇಕು. ಅದಕ್ಕೆ ತೋಮನೊಂದಿಗೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ರು. ಆ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ ಅದರ 20ನೇ ಅಧ್ಯಾಯ ಅದರ 29ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದುದರಿಂದ ನಂಬಿದ್ದಿ, ನೋಡದೆ ನಂಬುವವರು ಧನ್ಯರು ಎಂದು ಹೇಳಿದನು. ಎರಡನೇದಾಗಿ ಕ್ರಿಸ್ತನಲ್ಲಿರುವ ನಮ್ಮ ನಂಬಿಕೆ ಹೇಗಿರಬೇಕಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮನ್ನ ನಾವು ನೋಡುವಾಗ ಅಥವಾ ನಮ್ಮ ಪರಿಸ್ಥಿತಿಗಳನ್ನ ನೋಡುವಾಗ ನಮ್ಮ ಜೀವಿತದಲ್ಲಿ ಸಂಭವಿಸಲ್ಲ, ಇದು ನಡೆಯಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ರು ಪರವಾಗಿಲ್ಲ, ಕಾಣದವುಗಳನ್ನ ನಿಜವೆಂದು ಕಾಣುವ ನಮ್ಮ ಕರ್ತನನ್ನ ನಾವೇನ್ ಮಾಡ್ಬೇಕಂದ್ರೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ನಾವು ನಂಬಬೇಕು. ಅದಕ್ಕೆ ನಂಬಿಕೆಯ ಗುಣ ಹೇಳ್ತಾ ಇದ್ದೇನೆ, ಕಾಣದವುಗಳನ್ನ ನಿಜವೆಂದು ನಂಬುವಂಥದ್ದೇ ನಂಬಿಕೆಯಾಗಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ವಿಷಯಗಳನ್ನು ನಮ್ಮ ಅನುಭವದಲ್ಲಿ ನಾವು ನೋಡುವಾಗ ಇದು ನಡೆಯಲ್ಲ ಅಂದ್ಕೊಳ್ತೇವೆ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಅಸಾಧ್ಯವನ್ನು ಸಾಧ್ಯ ಮಾಡುವ ದೇವರು ನಮ್ಮ ಕರ್ತನಾಗಿದ್ದಾನೆ. ಅದರಿಂದ ನಮ್ಮ ನಂಬಿಕೆ ಎರಡನೇದಾಗಿ ಹೇಗಿರಬೇಕಂದ್ರೆ ಕಾಣದವುಗಳನ್ನು ಕೂಡ ನಾವು ನಂಬಬೇಕು. ಈಗ ಕ್ರಿಸ್ತನನ್ನು ನಾವು ನಂಬಿದ್ದೇವೆ, ಆತನನ್ನು ಕಂಡಿಲ್ಲ, ಆತನು ಇದ್ದಾನೆ, ಆತನ ಪ್ರಸನ್ನತೆ ಇದೆ, ಆತನನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನಾವು ನಂಬಿಕೊಂಡಿದ್ದೇವೆ. ಅದು ನಿಜವಾಗ್ಲೂ ಧನ್ಯವಾದ ವಿಷಯವಾಗಿದೆ. ಯಾಕೆಂದರೆ ಪ್ರತಿ ಕ್ಷಣ ನಾವು ಕ್ರಿಸ್ತನನ್ನು ಅನುಭವಿಸ್ತಾ ಇದ್ದೇವೆ. ಪ್ರತಿ ಕ್ಷಣ ಆತನ ಸ್ಪರ್ಶನೆ ನಮ್ಮ ದೇಹದಲ್ಲಿ ಉಂಟಾಗ್ತಿದೆ. ಹೇಗೆ ಎಂಬುದಾಗಿ ನಾವು ನೋಡೋದಾದ್ರೆ, ಈಗ ಗಾಳಿ ಅದರ ಅನುಭವ ನಮಗೆ ಉಂಟಾಗ್ತಿದೆ, ಆದರೆ ಗಾಳಿಯನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಪ್ರಕಾರ ಕ್ರಿಸ್ತನ ಅನುಭವ ನಮಗೆ ಉಂಟಾಗ್ತಿದೆ, ಆದರೆ ಆತನನ್ನ ನಾವು ಒಂದು ರೂಪವಾಗಿ ನೋಡ್ಲಿಕ್ಕೆ ಆಗ್ತಿಲ್ಲ, ಆತನನ್ನ ಒಂದು ಸ್ಟ್ಯಾಚು ಆಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆತನ ಒಂದು ಸ್ಟ್ಯಾಚು ಅಲ್ಲ, ಒಂದು ರೂಪನೇ ಇರುವಂತ ಒಂದು ವ್ಯಕ್ತಿಗೆ ಸಮವಾದವರಲ್ಲ. ಆತನು ಅದೃಶ್ಯನಾದ ದೇವರಾಗಿದ್ದಾನೆ. ಆತನು ಎಲ್ಲಾ ಕ್ಷಣ ನಮ್ಮೊಂದಿಗಿರ್ತೇನೆ, ಆದರೆ ಅದೃಶ್ಯವಾಗಿ ಆತನನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದಲೇ ನೀವು ಮಾಡುವ ಪ್ರಾರ್ಥನೆ ವಿಷಯಗಳಲ್ಲಿ ನೀವು ನಂಬುವುದಾದರೆ ದೇವರು ಅದ್ಭುತ ಮಾಡ್ತೇನೆ. ನೋಡಿದ್ರಿಂದ ನಂಬುವವರು ಎಂದಿಗೂ ನೋಡಿ ನಾನು ನಂಬ್ತೇನೆ ಅಂದರೆ ಧನ್ಯರಾಗಲ್ಲ. ಕಾಣದೇ ಇರುವುಗಳನ್ನು ನಿಜವೆಂದು ನಾವು ನಂಬಬೇಕು. ಅಬ್ರಹಾಮನು ಅದೇ ನಂಬಿಕೆ ಉಳ್ಳವನಾಗಿದ್ದನು. ನಿನಗೆ ಬಹು ಸಂತಾನವನ್ನು ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಹೌದು, ದೇವರು ಕೊಡ್ತಾನೆ. ಆ ಪ್ರೆಸೆಂಟ್ ಸ್ಥಿತಿಯಲ್ಲಿ ಒಂದು ಮಗು ಕೂಡ ಆತನಿಗಿರಲಿಲ್ಲ, ಆದರೆ ಕಾಣದವುಗಳನ್ನು ನಿಜವೆಂದು ನಂಬಿದ
ನಂಬಿದನು, ಆತನ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಡ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪ್ರಕಾರ ನಾವು ನಂಬಬೇಕು. ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ನಂಬಿದವರಿಗೆ ಮಾಡಿದ್ದನ್ನು ನಾವು ನೋಡ್ತೇವೆ. ನಿಜವೆಂದು ನಂಬಿದನು ಅಂದರೆ ಕಾಣದೇ ಇರುವುಗಳನ್ನು ನಿಜವೆಂದು ನಾವು ನಂಬುವಾಗ ನಾವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಏನೆಲ್ಲ ವಿಷಯಗಳಾಗಿರ್ಬೋದು ಅದು ಸಂಭವಿಸಲಿಕ್ಕೆ ಇನ್ನೂ ಎಷ್ಟೋ ಕಾಲ ಇರ್ತದೆ. ಅದು ಸಂಭವಿಸಲಿಕ್ಕೆ ಸಾಧ್ಯನಾ ಎಂಬುದಾಗಿ ನಿಮ್ಮೊಳಗಡೆ ನಿಮಗೆ ಪ್ರಶ್ನೆ ಇರ್ತದೆ. ಆದರೆ ದೇವರಿಗೆ ಸಾಧ್ಯ, ಕ್ರಿಸ್ತನಿಗೆ ಸಾಧ್ಯ ಎಂಬುದಾಗಿ ನೀವು ನಂಬೋದಾದರೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ವಿಷಯಗಳು ನಡೆಯೋಕ್ಕೆ ಆಗಲ್ಲ ಎಂಬುದಾಗಿ ಮನುಷ್ಯರು ಹೇಳಿರ್ತಾರೋ ಅವೆಲ್ಲ ವಿಷಯಗಳನ್ನು ಸಾಧ್ಯವಾಗಿ ಮಾಡುವಂಥದ್ದೇ ನಾವು ಕ್ರಿಸ್ತನಲ್ಲಿ ಇಡುವ ನಂಬಿಕೆ ಆಗಿರ್ತದೆ. ಹಾಗಾದರೆ ನಾವು ಸಂಶಯ ಪಡದೆ ಕ್ರಿಸ್ತನನ್ನು ನಂಬೋಣ. ದೇವರು ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿ ಮಾಡ್ತಾನೆ ಎಂಬುದಾಗಿ ಕೂಡ ನಾವು ಕ್ರಿಸ್ತನನ್ನು ನಂಬೋಣ. ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾಯಿರನ ಮಗಳು ಸತ್ತು ಹೋದಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಂಬಿಕೆ ಮಾತ್ರ ನಿನಗಿರಲಿ. ಆಕೆ ಸತ್ತು ಹೋಗಿದ್ದಾಳೆ, ತಂದೆಗೆ ಚಿಂತೆ ಇದೆ, ನನ್ನ ಮಗಳು ಸತ್ತು ಹೋದ್ಲಲ್ಲ ಅಂತ. ಜನರೆಲ್ಲ ಹೇಳ್ತಾ ಇದ್ದಾರೆ, ಗುರುವಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತು ಹೋಗಿದ್ದಾರೆ. ಆದರೆ ಕ್ರಿಸ್ತನ್ ಹೇಳುವಂಥದ್ದು, ನಿನಗೆ ನಂಬಿಕೆ ಮಾತ್ರ ಇರಲಿ. ನಿನ್ನ ವಿಷಯದಲ್ಲಿ ಏನೆಲ್ಲ ನಷ್ಟಪಟ್ಟುಗಳು ಹೋಗಿರ್ಬೋದು, ಏನೆಲ್ಲ ನೀನು ನಷ್ಟಪಡಿಸ್ಕೊಂಡಿರ್ಬೋದು, ಏನೆಲ್ಲ ವಿಷಯಗಳು ನಿನ್ನನ್ನು ಕೈ ಬಿಟ್ಟು ಹೋಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು, ಒಳ್ಳೆ ಕುಟುಂಬ ಜೀವಿತ ಆಗಿರ್ಬೋದು, ಒಳ್ಳೆ ಸ್ನೇಹಿತರಾಗಿರ್ಬೋದು, ಏನೆಲ್ಲ ವಿಷಯಗಳು ನಿಮ್ಮನ್ನು ನಷ್ಟಪಟ್ಟು ಹೋಗಿದ್ರು ನಿಮಗೆ ನಂಬಿಕೆ ಮಾತ್ರ ಇರಲಿ, ದೇವರು ತಿರುಗಿ ಕೊಡಲಿಕ್ಕೆ ಶಕ್ತನು. ಅದಕ್ಕೆ ಯಾಯಿರನಿಗೆ ತನ್ನ ಸತ್ತಂಥ ಮಗಳನ್ನು ತಿರುಗಿ ಜೀವ ಕೊಟ್ಟು ಆಕೆಯನ್ನು ಎಬ್ಬಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ನೀವು ನಂಬುವುದಾದರೆ ಆತನ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಕ್ರಿಸ್ತನಲ್ಲಿ ಹೇಗೆ ನಂಬಬೇಕಂದ್ರೆ ಸಂಶಯ ಪಡದೆ ಕಾಣದವಿರುವ ವಿಷಯಗಳನ್ನು ನಿಜವೆಂದು ಕರ್ತನಿಗೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನಂಬೋದಾದರೆ ಖಂಡಿತವಾಗ್ಲೂ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ದೇವರು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಇರಬೇಕಾದ ನಂಬಿಕೆ ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಕಲಿತುಕೊಂಡಿದ್ದೇವೆ. ನಿನ್ನ ಮಕ್ಕಳು ಇದೇ ನಂಬಿಕೆಯೊಂದಿಗೆ ಜೀವಿಸಲಿಕ್ಕೆ ಕೃಪೆ ಕೊಡು. ಸಂಶಯ ಪಡದೆ ನಿನ್ನನ್ನು ನಂಬಬೇಕು ಸ್ವಾಮಿ. ಕಾಣದೇ ಇರುವ ವಿಷಯಗಳಲ್ಲೂ ಕೂಡ ನೀನು ಸಾಧ್ಯ ಮಾಡುವಂಥ ದೇವರು ಎಂಬುದಾಗಿ ಅಬ್ರಹಾಮನು ನಂಬಿದ ಹಾಗೆ ನಿನ್ನನ್ನು ನಂಬಬೇಕು ಸ್ವಾಮಿ. ಅನೇಕ ವಿಷಯಗಳನ್ನು ನಿನ್ನ ಮುಂದೆ ಪ್ರಾರ್ಥನೆಯಾಗಿ ಇಟ್ಟಿದ್ದಾರೆ. ಅನೇಕ ವಿಷಯಗಳಲ್ಲಿ ಇನ್ನೂ ಸದುತ್ತರವನ್ನು ಹೊಂದಿಕೊಂಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದರ ಮೇಲೆಯೂ ಜಯವನ್ನು ಕೊಡುವ ದೇವರು ನೀನೆಂಬುದಾಗಿ ತಿಳುಕೊಳ್ಳಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡು. ಅವರನ್ನೆಲ್ಲ ಸಮೃದ್ಧಿಯಾಗಿ ಸಮಾಧಾನವಾಗಿ ಸಂತೋಷವಾಗಿ ಭೂಲೋಕದಲ್ಲಿ ಜೀವಿಸಲಿಕ್ಕೆ ಕೃಪೆ ಕೊಡು. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರು ಇದನ್ನು ಕೇಳುವಾಗ ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅವರು ಕೂಡ ಕ್ರಿಸ್ತನಲ್ಲಿ ಇಡಬೇಕಾದ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲಿ. ಅವರು ಕೂಡ ಫಲವಂತರಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಎಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೇನ್.